ನೀವು ಸ್ವಲ್ಪ ಆಸ್ಪತ್ರೆ ಯಾರು ಬರ್ತಾರೆ ಮೊದಲು ಸ್ವಲ್ಪ ಅವರಿಗೂ ಡಾಕ್ಟರ್ಗಳು ಸ್ವಲ್ಪ ಇನ್ಫಾರ್ಮ್ ಮಾಡಿಕೊಂಡು ಇಲ್ಲ ಮಾಡಿದ್ರೆ ಎಲ್ಲೆಲ್ಲಿ ಉಪರಿತರ ಸರ್ ಅಲ್ಲಿ ಹೆಚ್ಚಿಗೆ ಗಮನ ಈಗ ಆಮೇಲೆ ನಾವೇನು ಹೇಳ್ತೀವಿ ಟ್ಯಾಗ್ ಮಾಡಿಬಿಡ್ಬೇಕು ಮದರಿಗೆ ಮತ್ತೆ ಬೇಬಿಗೆ ಯಾವ್ದಾದ್ರು ಒಂದು ಟ್ಯಾಗ್ ಐಡೆಂಟಿಫೈ ಆಗಂತ ಒಂದು ಟ್ಯಾಗ್ ಮಾಡಿದ್ರು ಅಂದರೆ ಸ್ವಲ್ಪ ಕೈ ಕೈ ಅಷ್ಟು ಕೈ ಇಟ್ಕೊಂಡ್ಬಿಡಿ ಒಳ್ಳೇದಾಗಲ್ಲಮ್ಮ ಇನ್ನ 10 ಪಟ್ಟು ಡೆಲಿವರಿ ಆಗ್ತಾವ ಈಗೆಲ್ಲ ನಮ್ಮ ಸ್ಟಾಫ್ ಸಿಬ್ಬಂದಿ ಕಡಿಮೆ ಇರ್ತಾವೆ ಎಷ್ಟು ಕ್ಯೂಟ್ ಆಗಿದೆ ಬೇಬಿ ತಾಯಿಗಳು ಕೂಡ ಆರೋಗ್ಯವಾಗಿ ಇಟ್ಟಿದ್ದಾರೆ ನಿಮಗೆಲ್ಲ ಒಳ್ಳೇದಾಗ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಅದು ನೋಡಿ ಮತ್ತೆ ಹೋಗಂತ ಇಲ್ಲಿ ಒಂದು ಏನಾದ್ರು ಮಾಡಬೇಕು ಐಡಿ ಕಾರ್ಡ್ ತಗೊಂಡ್ಬಿಟ್ಟು ಸ್ಪೆಷಲ್ ಸ್ಪೆಷಲಿ ಬೆಳಗ್ಗೆ ನವನಗರ ಪೊಲೀಸ್ ಸ್ಟೇಷನ್ದಲ್ಲಿ ಮಗುದು ಕಿಡ್ನಾಪ್ ಪ್ರಕರಣ ದಾಖಲಾಗಿತ್ತು. ಸೊ ಅದು ಮುಂದೆ ಬೆಳಗ್ಗೆನೇ ಕೂಡ ತಮಗೆಲ್ಲರಿಗೂ ಕೂಡ ಪ್ರಕರಣದ ಬಗ್ಗೆ ಬ್ರೀಫ್ ಮಾಡಿತ್ತು. ಶ್ರೀಮತಿ ನದಾಫ್ ಅವರು ನಿನ್ನೆ ಡೆಲಿವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ. 5 ಗಂಟೆ 17 ನಿಮಿಷಕ್ಕೆ ಡೆಲಿವರಿ ಆಗುತ್ತೆ. ಮತ್ತು ಆ ಸಮಯದಲ್ಲಿ ಒಬ್ಬರು ಅನ್ನೋನ್ ಲೇಡಿ ಬಂದು ಅವರಿಗೆ ಪರಿಚಯ ಮಾಡ್ಕೊತಾರೆ. ಮತ್ತು ಅವರು ಪರಿಚಯ ಮಾಡ್ಕೊಂಡ್ಬಿಟ್ಟು ನಾನು ನರ್ಸ್ ಇದ್ದೀನಿ, ಇದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾನೆ ನಂಬೋದು ಅವರಿಗೆ ನಂಬಿಸ್ತಾರೆ. ಬೆಳಗಿಂದು ಜಾವ 4:45 ಬಂದುಬಿಟ್ಟು ಆ ಮಗುನ ನೆಬಲೈಸೇಷನ್ ಮಾಡೋದಿದೆ ಅದು ಅಂತೇಳ್ಬಿಟ್ಟು ಆ ಮಗುನ ತಗೊಂಡೋಗಿರ್ತಕ್ಕಂಥದ್ದು. ಬೆಳಗ್ಗೆ ಪೊಲೀಸ್ ಇಲಾಖೆಗೆ ಇಲ್ಲಿರ್ತಕ್ಕಂಥ DH ಅವರು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಫೋನ್ ಮುಖಾಂತರ ತಿಳಿಸ್ತಾರೆ. ಸೊ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇಲ್ಲಿ ಇರ್ತಕ್ಕಂಥವ್ರು ನಾವು ಭಾಳ ಎಚ್ಚೆತ್ಕೊಂಡ್ವಿ. ಸೊ ಅಲ್ಲಿರ್ತಕ್ಕಂಥದ್ದು ನಿನ್ನೆ ಅವರು ಈ ಆರೋಪಿತರು ಏನಿದ್ದಾರೆ ನಿನ್ನೆ ಸುಮಾರು ಒಂದು 9:00 ರಿಂದ 10 ಗಂಟೆಗೆ ಬರ್ತಾರೆ. ಅಲ್ಲಿಗೆ ಬಂದುಬಿಟ್ಟು ಅವರು ಸಿಸ್ಟ್ರ್ ಇರ್ತಾರೆ, ಯಾರು ಡೆಲಿವರಿ ಆಗಿರ್ತಾರಲ್ಲ ಅವ್ರದ್ದು ಸಿಸ್ಟ್ರು ಮೊಬೈಲ್ ಇರುತ್ತೆ. ಅವರು ಸಿಸ್ಟ್ರಿಗೆ ನಿನ್ನೆ ನೈಟನ್ನೇ ಕೇಳ್ತಾರೆ ಮಗುನ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲ ಇದು ಫೀಡಿಂಗ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ರೀಸನ್ಸ್ ಹೇಳ್ಬಿಟ್ಟು ಮಗುನು ಕೊಡೋದಿಲ್ಲ. ಆ್ಯಕ್ಚುಲಿ ಅವರು ನೈಟನ್ನೇ ಪ್ರಯತ್ನ ಮಾಡ್ತಾರೆ ಮಗುನ ತಗೊಂಡು ಹೋಗ್ಬೇಕಂತ. ಅದಾದ ನಂತರ ಬೆಳಿಗ್ಗೆನೇ ಬಂದುಬಿಟ್ಟು ಮಗುನ ಈ ಥರ ನೆಬಲೈಸೇಷನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾರೆ. ಸೊ ಆ ಸಮಯದಲ್ಲಿ ನೈಟು ಬಂದಾಗ ಅವರು ನಮಗೆ ಕ್ಲೂ ಏನಾಗ ಸಿಕ್ತೆ ಅಂತಂದರೆ ಅವ್ರು ಇರ್ತಕ್ಕಂಥ ಅಕ್ಯೂಡ್ ಏನಿರ್ತಾರೆ ತನ್ನ ಮೊಬೈಲನ್ನು ಇದೇ ಹಾಸ್ಪಿಟ್ಲಲ್ಲಿ ಬಂದು ಬಿಟ್ಟಿರ್ತಾರೆ. ಹೇಗೆ ಬಿಟ್ಟಿರ್ತಾರೆ ಅಂತಂದರೆ ಇವರು ಕೂಡ ಬಂದು ಈ ಕಂಟಿನ್ಯೂಯಸ್ ಆಗಿರ್ತಕ್ಕಂಥ ಈ ಸಾಕ್ಷಿ ಯಾದವಾಡ ಏನಿದ್ದಾರೆ ಈ ಹಾಸ್ಪಿಟ್ಲದಲ್ಲಿ ಕಂಟಿನ್ಯೂಯಸ್ ಆಗಿ ಪ್ರೆಗ್ನೆನ್ಸಿ ಸಂಬಂಧ ಟ್ರೀಟ್ಮೆಂಟ್ ತಗೊಂತ ಇರ್ತಾರೆ. ಮತ್ತು ಅವ್ರಿಗೆ 2 ವರ್ಷ ಆಗಿ ಮದುವೆ ಆಗಿದೆ, ಆಗಲ್ಲ ಅಂಬೋದು ಅವರಿಗೆ ಮನವರಿಕೆ ಆಗಿಬಿಟ್ಟದು. ಯಾಕಂದರೆ ಇವರಿಗೆ 7 ಜನ ಮಕ್ಕಳು ಇರ್ತಾರೆ, ಎಲ್ಲರೂ ಕೂಡ ಹೆಣ್ಮಕ್ಳು.
6 ಜನರಿಗೆ ಮಕ್ಕಳಾಗಿದೆ, ಇವರೊಬ್ಬರಿಗೆ ಮಕ್ಕಳಾಗಲ್ಲ ಎಂಬುದು ಅವರಿಗೆ ಮನವರಿಕೆ ಆಗುತ್ತೆ. ಸೊ ಅವರು 1 ವರ್ಷದಿಂದ ಕೂಡ ಪ್ಲ್ಯಾನ್ ಮಾಡ್ತಾರೆ, ನನಗೆ ಮಕ್ಕಳು ಆಗಿದೆ ಎಂಬುದು ನಾನು ಕೂಡ ಮಕ್ಕಳಾಗಿದೆ ಎಂಬುದನ್ನು ಬಿಂಬಿಸೋಕ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಬಂದು ಅವರು ಟ್ರೀಟ್ಮೆಂಟು ಹೇಗೆ ರೈಟ್ ಟೈಮಿಗೆ 2 ತಿಂಗಳಾದಮೇಲೆ 3 ತಿಂಗಳಾದಮೇಲೆ 6 ಮಂತ್ ಆದಮೇಲೆ ಏನೇನು ಪ್ರೊಸೀಜರ್ ಇತ್ತು ಅದನ್ನೆಲ್ಲನೂ ಕೂಡ ತಿಳ್ಕೊಂಡ್ಬಿಟ್ಟು ಕಡ್ಡಾಯವಾಗಿ ಮಾಡಿಸ್ತಾ ಇದ್ದಾಳೆ. ಮತ್ತು ಅವಳಿಗೆ ಡೇಟು ಇರುತ್ತೆ, ಅಂದರೆ ಯಾವ ಡೇಟಿಗೆ ಆದ ತಕ್ಷಣ ತಂದು ಏನು ಇಡಿಡಿ ಇದೆಲ್ಲ ಎಕ್ಸ್ಪೆಕ್ಟೆಡ್ ಡೇ ಆಫ್ ಡೆಲಿವರಿದು 14ನೇ ತಾರೀಕು ಅಂತ ಅವಳಿಗೆ ತನ್ನಲ್ಲಿ ಮಾಡಿಕೊಂಡಿದ್ದಾಳೆ. ಮತ್ತು ಅದನ್ನು ಕೂಡ ಮನೆಯವರಿಗೂ ಕೂಡ ಹೇಳಿದಾಳೆ, ನಂದು ಈ ಥರ ಡೆಲಿವರಿ ಆಗುತ್ತಾ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಅಕ್ಕ ಮತ್ತು ತಂದೆ ತಾಯಿಗೂ ಕೂಡ ಕರೆಸ್ಕೊಂಡಿದ್ದಾಳೆ. ಬಂದು ಈ ಹಾಸ್ಪಿಟಲ್ದಲ್ಲಿ ಒಂದು OPD ಮಾಡ್ತಾಳೆ, ಯಾವುದೂ ಕೂಡ ಅಡ್ಮಿಷನ್ಗೆ ತಗೊಳ್ಳಲ್ಲ. ಆ OPD ಸ್ಲಿಪ್ ಮೇಲೆ ಇಲ್ಲಿ ಬಂದು ಇರ್ತಾಳೆ. ಅವಳಿಗೆ ಯಾರು ಬರ್ತಾರೆ ಈ ಡೇಟಿಗೆ ಅಂತ ಅಂದ್ಬಿಟ್ಟು ಎಲ್ಲಿ ಡೆಲಿವರಿ ಇರತಕ್ಕಂಥದ್ದು ತುಂಬ ರಶ್ ಇದೆ, ಎಲ್ಲಿ ಡೆಲಿವರಿ ಆಗ್ತಾವೆ ಏನಂಬುದನ್ನು ಕೂಡ ಐಡೆಂಟಿಫಿಕೇಷನ್ ಮಾಡ್ತಾಳೆ. ಈ ಮಗುದು ಡೆಲಿವರಿ ಆದ ತಕ್ಷಣ ಬಂದು ಅವಳಿಗೆ ಹೋಗ್ತಾಳೆ, ಆಯ್ತಾ ಡೆಲಿವರಿ ಆಯಿತು ಅಂತ ಹೇಳ್ಬಿಟ್ಟು. ನಂತರ ರಾತ್ರಿ 9ವರೆಗೆ ಬಂದು ಅಲ್ಲಿ ತನ್ನ ಎಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾಳೆ, ತಾಯಿ ಹತ್ರ ಮೊಬೈಲ್ ಕೊಟ್ಟು ಅವಳು ಬರ್ತಾಳೆ. ಬಂದು ಈ ಶ್ರೀಮತಿ ನದಾಫ್ ಅವರು ಇರ್ತಾರೆ, ಮಗುಂದು ಏನಾಗಿರುತ್ತೆ ಅಲ್ಲಿ ಬಂದು ತನ್ನ ತಾಯಿ ತಂದ ನಂಬರ್ ಅಲ್ಲಿ ಇಟ್ಟು ಬಂದಿರ್ತಾಳೆ, ಅದೇ ನಂಬರಿಗೆ ಕಾಲ್ ಮಾಡ್ತಾಳೆ. ನಾನು ಡಾಕ್ಟರ್ ರಾಥೋಡ್ ಅಂತ ಮಾತಾಡ್ತಾ ಇರ್ತಕ್ಕಂಥದ್ದು, ನಿಮ್ಮ ಮಗಳಿಗೆ ಡೆಲಿವರಿ ಆಗಿದೆ ಅಂತ ಹೇಳಿಬಿಟ್ಟು ಅವರಿಗೆ ನಂಬಿಸ್ತಕ್ಕಂಥ ಪ್ರಯತ್ನ ತಾನೇ ಮಾಡ್ತಾಳೆ. ಅದು 2 ಕಾಲು ಮಾಡಿರ್ತಕ್ಕಂಥ ಬೇಸರ ನಾ ಕಾಲ್ ಮೇಲೆ ನಮಗೆ ಇದು ಯಾರ್ದು ಸಸ್ಪೆಕ್ಟೆಡ್ ಕಾಲ್ ಇದೆ ಅಂತ ವೇರ್ ಮಾಡಿದಾಗ ಅದ್ರ ಲೊಕೇಶನ್ ತಂದಾಗ ಇದು ಹಾಸ್ಪಿಟ್ಲದಲ್ಲಿ ಇರುತ್ತೆ. ಸೊ ಪೊಲೀಸವರು ಮತ್ತು ಆರೋಗ್ಯ ಇಲಾಖೆದವರು ಇದೇ ಮಗು ಇಲ್ಲೇ ಇರ್ಬೋದು ಎಂಬುದು ಪರಿಶೀಲನೆ ಮಾಡಿದಾಗ ನಿಯೋನೆಟಲ್ ಕೇರ್ ಏನಿರುತ್ತೆ ಅಲ್ಲಿ ಅವಳು ಮಗನ್ನ ಕರ್ಕೊಂಡು ಮಲಿಗೆ ತರದಿರುತ್ತೆ. ಡಾಕ್ಟ್ರು ಅವರೆಲ್ಲ ಪರಿಶೀಲನೆ ಮಾಡ್ತಾರೆ, ಇವ್ರಿಗೆ ಈ ಥರ ನಿನ್ನೆ ಡೆಲಿವರಿ ಆಗಿರ್ತಕ್ಕಂಥದ್ದು ಯಾವುದೂ ರಿಪೋರ್ಟ್ ಇಲ್ಲ, ಮತ್ತು ಈ ಡೆಲಿವರಿ ಆದ ತಕ್ಷಣ ಇಷ್ಟು ಬೇಗನೆ ಓಡಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ಮನವರಿಕೆ ಆದಮೇಲೆ ಕ್ವಶನ್ ಮಾಡಿದ ಮೇಲೆ ಅವಳು ಒಪ್ಕೊಂತಾಳಿಲ್ಲ, ನನಗೆ ಮಕ್ಕಳಾಗಿದ್ದಿಲ್ಲ. ಸೊ ಮಕ್ಕಳಾಗಿದ ತಕ್ಷಣ ನಾನು ಕೂಡ ನಾನು 6 ಜನ ಅಕ್ಕಂದಿರಿಗೆ ಎಲ್ರಿಗೂ ಮಗು ಆಗಿದೆ, ನನಗೂ ಕೂಡ ಮಗು ಆಗೋ ಉದ್ದೇಶದಿಂದ ಈ ಥರ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾಳೆ. ಮತ್ತು ಇನ್ನೂ ಅವ್ರದ್ದು ಇರತಕ್ಕಂಥ ಅಕ್ಕ ಮತ್ತು ತಂದೆ ತಾಯಿದು ಏನಾದರೂ ಇದರಲ್ಲಿ ರೋಲ್ ಇದೆ ಅನ್ನೋದು ನಾವು ತನಿಖೆ ಮಾಡ್ತಾಯಿದ್ವಿ. ಈಗ ಮಗುನೂ ಕೂಡ ನಾವು ವಾಪಸ್ಸು ಅವರಿಗೆ ತಾಯಿಗೆ ಕೊಟ್ಟಾಗಿದೆ, ಮತ್ತು ಮುಂದಿಂದು ಏನು ಕಾನೂನು ಕ್ರಮ ಇದೆ ಆ ಕಾನೂನು ಕ್ರಮನ ಮಾಡ್ತೀವಿ. ಸೊ ಇದರಲ್ಲಿ ಪೊಲೀಸ್ ಇಲಾಖೆ ನಮ್ಮದು ಎಡಿಷನಲ್ SP ಮಾಂತೇಶ್ ಜಿದ್ದಿ ಮತ್ತು DSP ಗಜಾನನ್ ಸುತಾರ್ ಅವರು, ಇನ್ಸ್ಪೆಕ್ಟರ್ ಅವರು ಮತ್ತು ಪ್ರಸನ್ನ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದರು. ಇದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳಿರ್ತಕ್ಕಂಥ ಮನೆಯವರು ಮತ್ತು ಎಂಟೈರ್ ಅವ್ರದ್ದು ಟೀಮು ಕೂಡ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಅಲ್ಲಿ ಎಲ್ಲಿಂದ ಇರಬೇಕು, ಏನು CCTV ಫುಟೇಜು ಕೊಡ್ತಕ್ಕಂಥದ್ದಾಗಲಿ, ಅವ್ರದ್ದು ಏನು ಇತ್ತು ಎಂಬುದು ಎಲ್ಲದನ್ನು ಕೂಡ ಪೊಲೀಸರಿಗೆ ಭಾಳ ಸಹಕಾರ ಮಾಡಿದರು. ಸೊ ಒಟ್ಟಾಗಿ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಒಟ್ಟಿಗೆ ಹಾಕಿಬಿಟ್ಟು ಇದನ್ನು ಬೇಗ ಇತ್ಯರ್ಥ ಅಂದರೆ ಬೇಗನ ಪತ್ತೆ ಮಾಡೋದಕ್ಕೆ ನಮಗೆ ತುಂಬ ಸಹಕಾರಿ ಮಾಡಿದರು. ಪೊಲೀಸರು ಕೂಡ ತುಂಬ ಬೆಳಗ್ಗಿಂದನೂ ಕೂಡ ಭಾಳ ಮುತುವರ್ಜಿ ವಹಿಸಿಬಿಟ್ಟು ಇದು ಒಂಥರ ಚಾಲೆಂಜಿಂಗ್ ಆಗಿತ್ತು. ಸೊ ಅವರು ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿ ಸಸ್ಪೆಕ್ಟ್ ಇತ್ತು, ಡೌಟ್ ಬಂದಿತ್ತು, ಬೇರೆ ಬೇರೆ ಕಡೆ ಲೊಕೇಶನ್ದು ಎಲ್ಲನೂ ಕೂಡ ಒಳ್ಳೆ ತುಂಬ ಕೆಲಸ ಮಾಡಿದರು. ಪ್ರಸನ್ನ ಅವರು ಮತ್ತು ಮಾಂತೇಶ್ ಅವರು ನೇತೃತ್ವದಲ್ಲಿ DSP ಗಜಾನನ್ ಅವರು ನೇತೃತ್ವದಲ್ಲಿ. ಸೊ ಇದಕ್ಕೆಲ್ಲದು ಒಳ್ಳೆ ಕಾರ್ಯ ಮಾಡಿದಕ್ಕೆ ನಾವು ಬಹುಮಾನವನ್ನು ಕೂಡ ನಮ್ಮ ಮೇಲಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದಾರೆ. ಅವರಿಗೆ ಅವ್ರದ್ದು ಏನು ನಮ್ಮದು ಇಲಾಖೆ ಪ್ರೊಸೀಜರ್ ಇರುತ್ತೆ ಅದನ್ನು ಕೊಡಲಾಗುತ್ತೆ. ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಆರೋಗ್ಯ ಇಲಾಖೆಯವರು ಕೂಡ ನಾನು ಕೃತಜ್ಞ ಮಾಡ್ತೀನಿ. ಮತ್ತು ಇದಕ್ಕೆಲ್ಲದೂ ಕೂಡ ತಾವು ಕೂಡ ಮಾಧ್ಯಮದವರು ಮತ್ತು ಇಲ್ಲಿರ್ತಕ್ಕಂಥ ಹಾಸ್ಪಿಟಲಲ್ಲಿ ಕೆಲಸ ಮಾಡತಕ್ಕಂಥ ಸಾರ್ವಜನಿಕರು ಕೂಡ ನಮಗೆ ಕೇಳಿದದಕ್ಕೆಲ್ಲ ಏನು ನಮ್ಮದು ಡೌಟ್ಸ್ ಇತ್ತು ಎಲ್ಲದೂ ಕೂಡ ತಾವು ಕೂಡ ಸಹಕಾರ ಮಾಡಿದ್ರು. ತಮಗೂ ಕೂಡ ಕೃತಜ್ಞತೆ ಹೇಳ್ತೀನಿ. ಥ್ಯಾಂಕ್ ಯು. ಈಗ ಸದ್ಯ ಯಾಜಾಪ್ ಇದು ನೋಡಿದ್ರೆ ಮತ್ತು ಬೇಸ್ಡ್ ಆನ್ ದಿ ಸೀಕ್ವೆನ್ಸಸ್ಸು ನಾವೆಲ್ಲ ಕ್ವಶನಿಂಗ್ ಎಲ್ಲ ನೋಡಿದ್ರೆ ಮಕ್ಕಳಾಗಿಲ್ಲ, ನನಗೆ ಮಗು ಆಗಿದೆ ಅಂತ ಬಿಂಬಿಸೋದಕ್ಕೆ ಈಗ ಆಲ್ರೆಡಿ ಅವಳು ಮಗು ಪಡಿಸಿದ ತಕ್ಷಣ ಊರಲ್ಲಿ ಕೂಡ ಏನು ಅಂಗನವಾಡಿ ಅವರು ಊರಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಹೇಳ್ಬಿಟ್ಟಾಳೆ ನನಗೆ ಮಗು ಆಗಿದೆ, ಡೆಲಿವರಿ ಆಗಿದೆ ಅಂತ. ಸೊ ಅದು ಒಂದು ರೀಸನ್ ಈಗ ಕಂಡು ಬರುತ್ತೆ. ಬಟ್ ಇನ್ನೂ ನಾವು ವಶಕ್ಕೆ ಪಡಿತೀವಿ ಮತ್ತು ಅವಳಿಗೆ ಕೋರ್ಟಿಗೆ ಹಾಜರುಪಡಿಸಿ ನಮ್ಮದು ಪೊಲೀಸ್ ವಶಕ್ಕೆ ಪಡಿತೀವಿ. ಇದು ಏನಿತ್ತು ಏನಂಬುದನ್ನು ಕುಲಂಕುಷವಾಗಿ ನಾವು ತನಿಖೆ ಮಾಡ್ತೀವಿ. ಅದರಲ್ಲಿ ಏನು ಕಂಡು ಬರುತ್ತೋ ಅದ್ರ ಮೇಲೆ ದೋಷಾರೋಪಣಾ ಪತ್ರ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ. ಈ ಕಂಪ್ಲೇಂಟನ್ನು ಅದೇ ಈ ಥರ ನಿನ್ನೆದೇ ನಾನು ಏನು ಕಂಪ್ಲೇಂಟಲ್ಲಿ ಹೇಳಿದೆ, ನನ್ನ ಮಗನ ಬಂದುಬಿಟ್ಟು ಇದರ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಯಾರ ಎಂಬುದನ್ನು ನಾವು ಪ್ರಕರಣ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ಇತ್ತು. ಸೊ ಈಗ ಪತ್ತೆ ಆಗಿದೆ. ಮುಂದಿನ ತನಿಖೆ ಅವ್ರನ್ನ ಮತ್ತೆ ವಾಪಸ್ಸು ಕೋರ್ಟಿಗೆ ಹಾಜರುಪಡಿಸಿ ಪೊಲೀಸ್ ವಶಕ್ಕೆ ಪಡಿತೀವಿ. ಮುಂದಿನ ತನಿಖೆನೇ ಮಾಡ್ತೀವಿ. ಅದಿಲ್ಲ, ಯಾರು ಅಂತ ಅನ್ನೋನ್ ಲೇಡಿ ಎಂಬವ್ರ ಮೇಲೆ ಒಬ್ಬರ ಮೇಲೆ ಕೊಟ್ಟಿದ್ರು. ಸೊ ಇದನ್ನು ಆಗ ಅವ್ರ ಲೇಡಿನೂ ಕೂಡ ನಾವು ಪತ್ತೆ ಮಾಡಿರ್ತಕ್ಕಂಥದ್ದು ಅದ. ಮುಂದಿನ ತನಿಖೆಯಲ್ಲಿ ಯಾರು ಇದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇತ್ತು ಏನಂಬುದನ್ನು ಪತ್ತೆ ಮಾಡ್ತೀವಿ. ಬಟ್ ಅವಳು ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡಿದ್ದಾಳೆ. ಯಾರು ಇದನ್ನು ಕೂಡ ಪ್ಲ್ಯಾನ್ ಮಾಡಿಬಿಟ್ಟು ತನಗೇನೇನು ಸಮಯಕ್ಕಾಗಿರಬೇಕಾಗಿತ್ತು ಡಾಕ್ಯುಮೆಂಟೇಷನ್ನು ಕೂಡ ಪ್ರಿಪೇರ್ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡು ಬರುತ್ತೆ. ಮುಂದಿನ ತನಿಖೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಮತ್ತು ಫರ್ದರ್ ಏನಾದರೂ ಡೀಟೇಲ್ಸ್ ಇರ್ತದೆ ನಿಮಗೆ ತಿಳಿಸ್ತೀನಿ.
ಸಾಕ್ಷಿ ಗಾಯ ಇದು ಯಾದವಾಡ